ಗಜಕರ್ಣ ಕಜ್ಜಿ ತುರಿಕೆ ಆಗ್ತಾ ಇದ್ದರೆ ಇವತ್ತಿನ ಮನೆಮದ್ದನ್ನು ಮಾಡಿ ಹೇಳಿದ ಕೇಳಿದೆ ಓಡಿ ಹೋಗುತ್ತೆ. ಅಷ್ಟು ಸೂಪರಾಗಿರೋವಂಥ ಸಿಂಪಲ್ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇನ್ನು ನಮಗೆ ತುಂಬ ದಿನಗಳಿಂದ ಮೈ ಕಡಿತ ಹೆಚ್ಚಾಗ್ತಾ ಇದೆ, ಗುಳ್ಳೆಗಳು ಹೆಚ್ಚಾಗ್ತಾ ಇದೆ, ಗಜಕರ್ಣದಂತಹ ಒಂದು ಚರ್ಮದ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಶುರುವಾಗಿದೆ. ಅಂದರೆ ಖಂಡಿತವಾಗ್ಲೂ ನಾವು ನಮ್ಮ ಮನೆ ಅಂಗಳದಲ್ಲೇ ಸಿಗುವಂತಹ ಈ ಒಂದು ಪದಾರ್ಥವನ್ನು ಬಳಸ್ಕೊಂಡು ಆರಾಮಾಗಿ ಒಳ್ಳೆ ಸೊಲ್ಯೂಷನನ್ನು ಮಾಡ್ಕೊಳ್ಬೋದು. ಇದರಿಂದ ಮತ್ತೆ ಇನ್ಯಾವತ್ತೂ ನಮಗೆ ಗಜಕರ್ಣ ಆಗಿರಲಿ ಅಥವಾ ತುರಿಕೆ ಆಗಿರಲಿ, ಕಜ್ಜಿ ಆಗಿರಲಿ, ಮೈಯೆಲ್ಲ ಕಡಿತ ಆಗುವಂಥದ್ದು ಇದ್ಯಾವುದು ಕೂಡ ಆಗೋದಿಲ್ಲ. ಜೊತೆಗೆ ಇಸ್ಬು ಅನ್ನೋ ರೀತಿ ಆಗ್ತಾ ಇರುತ್ತೆ. ಇಸ್ಬು ಈ ರೀತಿಯೆಲ್ಲ ಏನು ಚರ್ಮದ ಸಮಸ್ಯೆಗಳಾಗ್ತಾ ಇರುತ್ತಲ್ಲ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಸಿಂಪಲ್ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಚರ್ಮದ ಸಮಸ್ಯೆಗಳು ಅಂದರೆ ಗಜಕರ್ಣ, ಇಸುಬಾಗಿರ್ಬೋದು, ಮೈಯೆಲ್ಲ ಗುಳ್ಳೆಗಳಾಗುವಂಥದ್ದು, ಗಂಧೆ ರೀತಿ ಆಗ್ತಾ ಇರುತ್ತೆ, ತುಂಬ ಕಡಿತ ಆಗ್ತಾ ಇರುತ್ತೆ, ನಮಗೆ ಯಾವಾಗಲೂ ಅಲ್ಲಲ್ಲಿ ಮೈಯೆಲ್ಲ ಕಡಿತ ಆಗ್ತಾ ಇರುತ್ತೆ, ಯಾವಾಗಲೂ ಕೆರ್ಕೊಳ್ಬೇಕು ಅನಿಸ್ತಾ ಇರುತ್ತೆ ಅಥವಾ ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೇಕು ಅನಿಸ್ತಾ ಇರುತ್ತೆ. ಆ ರೀತಿ ನಮಗೆ ತುಂಬ ಒಂದು ಚರ್ಮದ ಇರಿಟೇಷನ್ ಆಗುವಂಥದ್ದು, ಚರ್ಮ ತುಂಬ ನಮಗೆ ಯಾವಾಗಲೂ ತುರಿಕೆ ಆಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಸಣ್ಣ ಸಣ್ಣ ಗುಳ್ಳೆಗಳು ಬೆವರು ಸಾಲೆ ರೀತಿ ಆಗ್ತಾ ಇರುತ್ತೆ ಅಥವಾ ಗಂಧೆಗಳ ರೀತಿ ಅಗಲವಾಗಿರುವಂಥ ಗುಳ್ಳೆಗಳಾಗೋದು, ಅದು ತುಂಬ ಕಡಿತ ಆಗೋದು ಈ ರೀತಿ ಆಗುತ್ತೆ. ಜೊತೆಗೆ ಗಜಕರ್ಣ ಆಗುವಂಥದ್ದು ಅಥವಾ ಇಸುಬಿನ ರೀತಿ ಆಗುವಂಥದ್ದು ಈ ರೀತಿ ಚರ್ಮದ ಸಮಸ್ಯೆಗಳೇನಾಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದು ಕೂಡ 1 ಅಥವಾ 2 ಬಾರಿ ಇದನ್ನು ಹಚ್ಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ನೀಡುವಂಥ ಒಂದು ಸಿಂಪಲ್ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಮನೆ ಅಂಗಳದಲ್ಲಿ ಸಿಗುವಂತಹ ಈ ಒಂದು ತುಳಸಿ ಎಲೆ ಸಾಕು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತುಳಸಿ ಎಲೆ ಬರೀ ಈ ರೀತಿ ಚರ್ಮದ ಸಮಸ್ಯೆಗಳೆಲ್ಲ ನಮಗೆ ತುಂಬ ಶೀತ ಆಗಿದೆ, ನೆಗಡಿ ಆಗಿದೆ, ಕಫ ಆಗಿದೆ, ಕೆಮ್ಮಾಗಿದೆ, ಎದೆಯಲ್ಲಿ ಕಫ ಕಟ್ಟಿದೆ ಅಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆ ವಿಪರೀತವಾಗಿ ಜ್ವರ ಬರ್ತಾ ಇರುತ್ತೆ ಅದಕ್ಕೂ ಕೂಡ ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ನಮ್ಮ ಮನೆ ಅಂಗಳದಲ್ಲಿ ಸಿಗುವಂಥ ಈ ಒಂದು ತುಳಸಿ ಎಷ್ಟು ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಅಂತೇಳಿ ಖಂಡಿತವಾಗ್ಲೂ ಇದರ ಉಪಯೋಗ ಗೊತ್ತಿದ್ದರೆ ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಾಗಲಿ ಅಥವಾ ಆರೋಗ್ಯದ ಸಮಸ್ಯೆಗಳು ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತುಳಸಿ ಎಲೆಯನ್ನು ನಾವು ಪ್ರತಿದಿನ ಪೂಜೆ ಮಾಡ್ತಾನೆ ಇರ್ತೀವಿ. ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ, ಒಳ್ಳೆ ಗಾಳಿಯನ್ನು ಕೊಡುತ್ತೆ. ಇನ್ನು ಉಸಿರಾಟದ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಮನೆಗೆ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳ ನಿವಾರಣೆಗೆ ಇದು ಒಳ್ಳೆ ಔಷಧಿಯ ಕೆಲಸ ಮಾಡುತ್ತೆ ಈ ಒಂದು ತುಳಸಿ ಎಲೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 15ರಿಂದ 20 ತುಳಸಿ ಎಲೆಯನ್ನು ಒಂದು ಕುಟಾಣಿಗೆ ಹಾಕಿಬಿಟ್ಟು ಕುಟ್ಟಿ ತೊಗೊಳ್ತಾ ಇದ್ದೀನಿ. ಅದರ ರಸ ಏನು ಬರುತ್ತೆ ಅದನ್ನು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ. ಚೆನ್ನಾಗಿ ಕುಟ್ಟಿ ತೊಗೊಳ್ಬೇಕು. ನೋಡಿ ಈ ರೀತಿ ರಸ ಬಿಡಬೇಕು. ಅದು ತುಳಸಿ ಎಲೆ ಏನಿರುತ್ತೆ ರಸ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಇನ್ನು ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ನೆಗಡಿ, ಕಫ, ಕೆಮ್ಮು ಆಗ್ತಾ ಇರುತ್ತಲ್ಲ, ಈ ಒಂದು ಎಲೆಯನ್ನು ಉಪ್ಪಿನೊಂದಿಗೆ ಸೇರಿಸ್ಬಿಟ್ಟು ಒಂದು 2 ದಿನ ಬೆಳಗ್ಗೆ ಹಾಳು ಹೊಟ್ಟೆಗೇನೆ ಅಂದರೆ ಬೆಳಗ್ಗೆನೆ ಖಾಲಿ ಹೊಟ್ಟೆಗೇನೆ ಕೊಡ್ತಾ ಬರೋದ್ರಿಂದ ತುಂಬ ಬೇಗನೆ ಶೀತ, ನೆಗಡಿ, ಕೆಮ್ಮು, ಕಫ ಎಲ್ಲನೂ ಕಡಿಮೆ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಹೊಟ್ಟೆನಲ್ಲಿ ಒಳ ಜ್ವರ ಬರ್ತಾ ಇರುತ್ತೆ, ಅದು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಳಸಿ ಎಲೆ ಪವರ್ಫುಲ್ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಖಂಡಿತ ನಿಮಗೂ ಕೂಡ ಈ ರೀತಿ ಆದಾಗ ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟನ್ನು ತುಂಬ ಬೇಗನೆ ನೀಡುತ್ತೆ. ಅದು ಕೂಡ ನಮ್ಮ ಮನೆ ಅಂಗಳದಲ್ಲಿ ಸಿಗುವಂಥ ತುಳಸಿ ಎಲೆ ಅಂತಲೇ ಹೇಳ್ಬೋದು. ನೋಡಿ ನಾನು ಕುಟ್ಟಿ ಏನು ಅದನ್ನು ರಸ ಬರೋ ಹಾಗೆ ಕುಟ್ಟಿ ತೊಗೊಂಡಿದ್ದೀನಲ್ಲ ಆ ಒಂದು ಪೇಸ್ಟ್ ರೀತಿಯಾಗಿರುವಂಥದ್ದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೂಪರಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ನಿಮಗೆ ತುಂಬ ಮೈ ಕಡಿತ ಆಗ್ತಾ ಇದೆ ಅಂದರೆ ಸ್ನಾನಕ್ಕೂ ಮುಂಚೆ ಇದನ್ನು ಈ ರೀತಿ ರಸವನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಎಲ್ಲೆಲ್ಲಿ ನಿಮಗೆ ಕಡಿತ ಆಗುತ್ತೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳು, ಗಂಧೆ ರೀತಿಯಾಗಿರುತ್ತೆ ಅಥವಾ ಬೆವರು ಸಾಲೆ ರೀತಿ ಆಗ್ತಾ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ರಸವನ್ನು ಹಚ್ಚಿಬಿಟ್ಟು ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ನೀವು ಇದನ್ನು ನೀರಿನಲ್ಲಿ ಒಂದಷ್ಟು ಎಲೆಗಳನ್ನು ಹಾಕಿಬಿಟ್ಟು ಬಿಸಿನೀರಲ್ಲಿ ಹಾಕಿಬಿಟ್ಟು ಆನಂತರ ಸ್ನಾನ ಮಾಡೋದ್ರಿಂದ ಕೂಡ ಅದನ್ನು ತಡೆಗಟ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಇನ್ನು ಇದರೊಟ್ಟಿಗೆ ನಾನು ಕರ್ಪೂರವನ್ನು
ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಕರ್ಪೂರ ನಮಗೆ ಅಷ್ಟು ಔಷಧೀಯ ಗುಣಗಳು ಅದರಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ಪಚ್ಚ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಅಂಥೇಳಿ ಸಿಗುತ್ತೆ, ಅದನ್ನೇ ತೊಗೊಳ್ಬೇಕು. ಅದು ತುಂಬ ಪ್ಯೂರ್ ಆಗಿರುವಂಥ ಔಷಧೀಯ ಗುಣಗಳನ್ನು ಹೆಚ್ಚು ಒಳಗೊಂಡಿರುವಂಥ ಕರ್ಪೂರ ಆಗಿರುತ್ತೆ. ಹಾಗಾಗಿ ಈ ರೀತಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಪಚ್ಚ ಕರ್ಪೂರವನ್ನು ತೊಗೊಂಡಿದ್ದೀನಿ. ಇನ್ನು ಈ ಒಂದು ಪಚ್ಚ ಕರ್ಪೂರ ಏನಿರುತ್ತೆ ಅದರಲ್ಲೂ ಮುಖ್ಯವಾಗಿ ಗಜಕರ್ಣದ ರೀತಿ ಏನಾಗಿರುತ್ತಲ್ಲ, ಅಥವಾ ಇಸ್ಪಿನ್ ರೀತಿ ಆಗ್ತಾ ಇರುತ್ತೆ ಚರ್ಮದಲ್ಲಿ, ಬೆರಳುಗಳಲ್ಲಿ, ಕಾಲು ಸಂದಿನಲ್ಲಿ ಅಥವಾ ಕಾಲಿನ ಉಗುರು ಸಂದುಗಳಲ್ಲಿ, ಕಾಲಿನ ಬೆರಳುಗಳ ಮಧ್ಯದಲ್ಲಿ, ಪಾದಗಳಲ್ಲಿ ಏನಾಗ್ತಾ ಇರುತ್ತಲ್ಲ ಅದನ್ನು ತುಂಬ ಬೇಗನೆ ರಿಮೂವ್ ಮಾಡೋದಕ್ಕೆ, ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಪಚ್ಚ ಕರ್ಪೂರ ಅಂತ ತೊಗೊಂಡಿದ್ದೀನಿ. ಪಚ್ಚ ಕರ್ಪೂರ ಏನಿರುತ್ತೆ ಅದನ್ನು ನಾವು ಕುಟ್ಟಿ ಪುಡಿ ಮಾಡಿ ಅದನ್ನು ಪೌಡರ್ ರೀತಿ ಮಾಡಿ ತೊಗೊಳ್ಬೇಕು. ಹಾಗೆ ಇಡಿಯಾಗಿರೋದನ್ನು ಹಾಕ್ಕೊಂಡ್ರೆ ನಮಗೆ ಅಷ್ಟು ಅದು ಚೆನ್ನಾಗಿ ಕರಗೋದಿಲ್ಲ, ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ಪೌಡರ್ ಮಾಡಿನೇ ಅದನ್ನು ತೊಗೊಳ್ಬೇಕು. ಪೌಡರ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದರಲ್ಲಿ ಇರುವಂಥ ಔಷಧೀಯ ಗುಣಗಳು ನಮ್ಮ ಚರ್ಮಕ್ಕೆ ಹಿಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿನೇ ನಾವು ತೊಗೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ಕೊಬ್ಬರಿ ಎಣ್ಣೆ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದನೂ ಕೂಡ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ನಮಗೆ ಮೈ ಕಡ್ತಾ ಆಗ್ತಾಯಿದೆ, ಗುಳ್ಳೆಗಳು ಅಂತಂದರೆ ಕೊಬ್ಬರಿ ಎಣ್ಣೆ ಹಚ್ಚಿ ಬೆಚ್ಚಗಿರುವಂಥ ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ. ಹಾಗಾಗಿ ಅದರಲ್ಲೂ ಗಜಕರ್ಣದ ರೀತಿ ಆಗಿತ್ತು ಅಂದರೆ ಚರ್ಮದ ಮೇಲ್ಗಡೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ತುಂಬ ಬೇಗನೆ ವಾಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಆನಂತರ ಅರಿಶಿನದ ಪೌಡ್ರನ್ನು ತೊಗೊಳ್ಬೇಕು. ಕಸ್ತೂರಿ ಹಳದಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಅರಿಶಿನದ ಕೊಂಬು ಬರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದು ಅನೇಕ ರೀತಿಯ ಒಂದು ಆರೋಗ್ಯದ ಲಾಭಗಳನ್ನು ನೀಡುತ್ತೆ, ಔಷಧಿ ಗುಣಗಳು ಹೆಚ್ಚಾಗಿರುತ್ತೆ, ಮುಖಕ್ಕೆ ಹಚ್ಕೊಳ್ಳೋದಕ್ಕೂ ಕೂಡ ತುಂಬ ಒಳ್ಳೆಯದು. ಜೊತೆಗೆ ಈ ರೀತಿ ಚರ್ಮದ ಸಮಸ್ಯೆಗಳು, ಇರಿಟೇಷನ್ನು, ಅಲರ್ಜಿ ರೀತಿ ಆಗ್ತಾ ಇರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅರಿಶಿನದ ಪೌಡ್ರನ್ನ ಸೇರಿಸ್ಕೊಳ್ಬೇಕು. ಮಾಮೂಲಿ ಅಡುಗೆ ಅರಿಶಿನದಕ್ಕಿಂತ ಈ ರೀತಿ ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ತೊಗೊಳ್ಳಿ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಈ ಪೇಸ್ಟನ್ನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅದರ ರಸ ಏನು ಬರುತ್ತೆ, ನಾವೇನು ಎಲ್ಲ ಹಾಕಿದ್ದೀವಲ್ಲ ಕೊಬ್ಬರಿ ಎಣ್ಣೆ ಮತ್ತು ತುಳಸಿ ಎಲೆ, ಏನು ಕರ್ಪೂರ, ಅರಿಶಿನ ಎಲ್ಲ ಹಾಕಿದ್ದೀವಲ್ಲ ಅದರ ರಸ ಅಷ್ಟೇ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಒಂದು ಕಾಟನ್ನಿಂದ, ಹತ್ತಿಯಿಂದ ನೀವು ಅದನ್ನು ಹಚ್ಕೊಂಡು ನೋಡಿ ಈ ರೀತಿ ರಸದ ರೀತಿ ಏನು ಬಿಡ್ತಾ ಇರತ್ತಲ್ಲ ಅದನ್ನು ಚೆನ್ನಾಗಿ ನಿಮಗೆ ಎಲ್ಲಿ ತುರ್ಕೆ ಅಥವಾ ಈ ಗಂಧ ಸಾಲೆ ಅಥವಾ ಬೆವರು ಸಾಲೆಗಳಾಗಿರುತ್ತೆ ಅಥವಾ ಗಜಕರ್ಣ ಆಗಿರುತ್ತೆ, ಇಸುಬಾಗಿರುತ್ತೆ, ಈ ಒಂದು ಭಾಗಕ್ಕೆ ನೋಡಿ ಈ ರೀತಿ ಅದರ ರಸವನ್ನು ಮಾತ್ರ ಹಚ್ಕೊಳ್ಬೋದು. ಇಲ್ಲ ನಾವು ಇಟ್ಕೊಳ್ತೀವಿ ಆ ಒಂದು ಪೇಸ್ಟ್ ರೀತಿ ಏನಿರುತ್ತೆ ಅದನ್ನು ಕೂಡ ಇಟ್ಕೊಳ್ತೀವಿ ಅಂದರೆ ಖಂಡಿತ ಅದನ್ನು ನೋಡಿ ಈ ರೀತಿ ನಿಮಗೆ ಎಲ್ಲಿ ಗಜಕರ್ಣದ ರೀತಿ ಆಗಿರುತ್ತಲ್ಲ ಅಥವಾ ಗುಳ್ಳೆಗಳು ಕಡಿತ ಎಲ್ಲ ಹೆಚ್ಚಾಗ್ತಾ ಇರುತ್ತೆ ಆ ಭಾಗಕ್ಕೆ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ಈ ರೀತಿ ದಪ್ಪನಾಗಿರುವಂಥ, ಅದರಲ್ಲೂ ಮುಖ್ಯವಾಗಿ ಗಜಕರ್ಣ ಆಗಿತ್ತು ಅಂದರೆ ಅದ್ರ ಮೇಲ್ಗಡೆ ಈ ರೀತಿ ಹಚ್ಚಿಬಿಟ್ಟು ಇದನ್ನು ನೀವು ಹಾಗೇ ಒಣಗಲಿಕ್ಕೆ ಬಿಡಬೇಕು. ನಿಮಗೆ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತಂದರೆ ರಾತ್ರಿ ಹಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಕವರ್ ಕಟ್ಕೊಳ್ಳೋದು ಅಥವಾ ಬಟ್ಟೆ ಸುತ್ಕೊಳ್ಳೋದು ಈ ರೀತಿ ಮಾಡಿ ರಾತ್ರಿ ಎಲ್ಲ ಇಟ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಕೈ ಮೇಲಾಗಿತ್ತು, ಕಾಲ ಮೇಲಾಗಿತ್ತು ಅಂದರೆ ನೀವು ಹಾಗೇ ಇಟ್ಕೊಂಡು ಸ್ವಲ್ಪ ಒಣಗಿದ ಮೇಲೆ ವಾಶ್ ಮಾಡ್ಕೊಳ್ಬೋದು. ದಿನಕ್ಕೆ 2 ಬಾರಿಯಂತೆ ಹಚ್ಚಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದೇ ರೀತಿ ನ್ಯಾಚುರಲ್ ರೆಮಿಡಿ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.